ಹೇ ಯು ಗಾಯ್ಸ್, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಟು ಮೈ ಮಿನಿ ಮಂಡೇ ವ್ಲಾಗ್. ಇವತ್ತು ರಿಪಬ್ಲಿಕ್ ಡೇ. ನಾವು ಇಂಡಿಯನ್ ಕ್ಯಾಲೆಂಡರ್ ಫಾಲೋ ಮಾಡೋದ್ರಿಂದ ಇವತ್ತು ನಮಗೂ ರಜಾ. ಕಾಂಪ್ ಆಫ್ ಕೊಡ್ತೀನಿ ಕೆಲಸ ಮಾಡಿ ಅಂತಂದ್ರೂ ನಮ್ಗೆ ಯಾರಿಗೂ ಕೆಲಸ ಮಾಡೋ ಮೂಡ್ ಇರಲಿಲ್ಲ. ಬಿಕಾಸ್ ಆಲ್ರೆಡಿ ಎಲ್ಲಾದ್ರೂ ಹೋಗಬೇಕು ಇವತ್ತು ಅಂತ ಡಿಸೈಡ್ ಆಗಿದ್ವಿ. ಈ ಥರ ಡೆಸಿಷನ್ಸ್ ಅವಾಗ ತಗೊಂತಿರ್ತೀವಿ ಎಲ್ಲಾದ್ರೂ ಹೋಗ್ಬೇಕಂತ. ಬಟ್ ಹೋಗೋ ದಿನ ಬಂದಾಗ ಬೆಡ್ಡಿಂದ ಯಾರು ಆನ್ ಟೈಮ್ ಎದ್ದೋಳಲ್ಲ. ಇವತ್ತು ಕೂಡ ಹಾಗೆ ಆಯಿತು. 8 ಗಂಟೆಗೆ ಗ್ರೂಪಲ್ಲಿ ಕಾಲ್ ಮಾಡಿಬಿಟ್ಟು ಎದ್ರಾ, ಹೋಗ್ತಾ ಇದ್ದೀವ, ಏನು ಎತ್ತ ಅಂತ ವಿಚಾರಿಸಿದಾಗ 3 ಜನಕ್ಕೂ ಎದ್ದೋಳೋ ಮನಸ್ಸಿರಲಿಲ್ಲ. ತಿರ್ಗಾ ಇನ್ನೊಂದು 2-3 ಅವರ್ ಮಲ್ಕೋಬೇಕು ಅನಿಸಿತ್ತು. ಬಟ್ ಸ್ಟಿಲ್ ವಿ ಮೇಡ್ ಇಟ್. ನಾವು ಬ್ಯಾಂಗ್ಳೂರಿಂದ ಹೊರಟಾಗಲೇ 10:30 ಆಗಿತ್ತು. ಹೊಟ್ಟೆ ಆಲ್ರೆಡಿ ಚೂರು ಅಂತಿತ್ತು. ಫಸ್ಟ್ ಸ್ಟಾಪ್ ಮಾಡಿದೆ ಶ್ರೀಶೈಲಂ ಹೋಟೆಲ್ ಹತ್ರ. ಇವತ್ತಿನ ಸ್ಪೆಷಲ್ಲು ಮುಳ್ಬಾಗ್ಲು ದೋಸೆ ಅಂತ ಹಾಕಿದ್ರು. ಅದೇ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ, ಆ ದೋಸೆನೇ ಸಖತ್ ಟೇಸ್ಟಿ ಆಗಿತ್ತು ಗುರು. ಇವತ್ತಿನ ನಮ್ಮ ಟೆಂಪಲ್ ಡೇಟ್ ವಿತ್ ಗರ್ಲ್ಸ್ ಅಲ್ಲಿ ಪ್ಲಾನ್ ಆಗಿದ್ದು 3 ದೇವಸ್ಥಾನಗಳಿಗೆ ಹೋಗ್ಬೇಕಂತ. ಒನ್ ಇಸ್ ನಿಮಿಷಾಂಬ, ಸೆಕೆಂಡ್ ಒನ್ ಇಸ್ ಚಾಮುಂಡಿ ಬೆಟ್ಟ, ಥರ್ಡ್ ಒನ್ ಇಸ್ ವೇಣುಗೋಪಾಲ ಸ್ವಾಮಿ ಟೆಂಪಲ್. ಗವರ್ಮೆಂಟ್ ಹಾಲಿಡೇ ಇದ್ದಿದ್ರಿಂದ ಎಲ್ಲಾ ಪ್ಲೇಸಸ್ ಓವರ್ ಕ್ರೌಡೆಡ್ ಆಗಿತ್ತು. ಎಲ್ಲಾ ಕಡೆನೂ ಟೈಮ್ ಜಾಸ್ತಿ ತಗೊಂಡಿದ್ದ ಕಾರಣ ಥರ್ಡ್ ಟೆಂಪಲ್ ನ ಕವರ್ ಮಾಡೋದಕ್ಕಾಗಲಿಲ್ಲ. ಪಕ್ಕ ವೇಣುಗೋಪಾಲ ಸ್ವಾಮಿ ಟೆಂಪಲ್ ನಮ್ಮ ಬಕೆಟ್ ಲಿಸ್ಟ್ ಅಲ್ಲಿ ಇದೆ. ಒನ್ ಡೇ ಅದಕ್ಕೆ ಅಂತಾನೆ ಸೆಪರೇಟ್ ಆಗಿ ತಗೊಂಡು ಅಲ್ಲಿ ವಿಸಿಟ್ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಎಲ್ಲ ಸುತ್ತಾಡಿದ್ಮೇಲೆ ಮತ್ತೆ ಹೊಟ್ಟೆ ಹಸಿವು ಸ್ಟಾರ್ಟ್ ಆಯ್ತು. ಫ್ರೆಂಡ್ ಸಾಪಾ ಅನ್ನೋ ಪ್ಲೇಸ್ ನ ರೆಕಮೆಂಡ್ ಮಾಡಿದ್ಲು. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಆ ಪ್ಲೇಸ್ ಕ್ಲೋಸ್ ಆಗುತ್ತೆ. ದೆನ್ ವಿ ಎಂಡೆಡ್ ಅಪ್ ಬೀಯಿಂಗ್ ಹಿಯರ್. ದಿಸ್ ಬ್ಯೂಟಿಫುಲ್ ಪ್ಲೇಸ್ ಇಸ್ ಕಾಲ್ಡ್ ದ ಬೋನ್ಸಾಯಿ ಕೆಫೆ ಅಂತ. ಪ್ಲೇಸ್ ವಾಸ್ ವೆರಿ ಬ್ಯೂಟಿಫುಲ್. ತುಂಬಾ ಎಸ್ಥೆಟಿಕ್ ಆಗಿತ್ತು. ಫುಡ್ ಅಂತೂ ಕೇಳಲೇಬೇಡಿ. ವಿ ಎಂಡೆಡ್ ಅಪ್ ಆರ್ಡರಿಂಗ್ 2 plates. If you are a pasta lover, you must try pink sauce pasta here. ಇವತ್ತಿನ ನನ್ನ ದಿನ ಮುಗಿತು. See you guys in my next one. Bye bye.